ಹೆಲೋ ಎವ್ರಿವನ್, ವೆಲ್ಕಮ್ ಟು FPS ಅಕಾಡೆಮಿ. ನಿನ್ನೆ ನಾವು ಇಂಡಿಯನ್ ಪಾಲಿಟಿ ಬಗ್ಗೆ ಏನೇನು ಓದಬೇಕು, ಏನೇನು ರಿಸೋರ್ಸಸನ್ನು ಓದಬೇಕಂತ ಹೇಳಿದ್ದೀನಿ. ಇವತ್ತು ಇಂಡಿಯನ್ ಜಿಯೋಗ್ರಫಿ ಬಗ್ಗೆ, ಇಂಡಿಯನ್ ವರ್ಲ್ಡ್ ಜಿಯೋಗ್ರಫಿ ಬಗ್ಗೆ ಏನೇನು ಸೋರ್ಸಸ್ ಓದಬೇಕು, ಹೆಂಗೆ ಓದಬೇಕು, ಯಾವ್ಯಾವ ಸೋರ್ಸಸನ್ನು ಓದಬೇಕು ಅನ್ನೋದನ್ನು ಹೇಳ್ತೀನಿ. ಇಂಡಿಯನ್ ಜಿಯೋಗ್ರಫಿ ಏನಿದೆಯಲ್ಲ, ಜಿಯೋಗ್ರಫಿ ಪಾರ್ಟ್ನಲ್ಲಿ NCERT ಬುಕ್ಸು ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ಕ್ಲಾಸ್ 6 to 12 NCERT ಬುಕ್ಕು, 6 to 10th NCERT ಬುಕ್ ಏನಿದೆಯಲ್ಲ, ಕ್ಲಾಸ್ 6ನಲ್ಲಿ ದ ಅರ್ತ್ ಅವರ್ ಹ್ಯಾಬಿಟೇಟ್ ಅಂತಿದೆ. ಕ್ಲಾಸ್ 7ನಲ್ಲಿ ಫಿಸಿಕಲ್ ಎನ್ವೈರ್ಮೆಂಟ್ ಅಂತ ಬರುತ್ತೆ. ಇವೆಲ್ಲ ಮತ್ತು 8th ಮತ್ತು 9, 10ನಲ್ಲಿ ಅವು NCERT ಬುಕ್ಕು ಬೇಸಿಕ್ಸು ಭಾಳ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಅದನ್ನು ನಿಮ್ಮ ಫೌಂಡೇಶನನ್ನು ಆಗುತ್ತೆ. ನೆಕ್ಸ್ಟು ಮೋಸ್ಟ್ ಇಂಪಾರ್ಟೆಂಟ್ NCERT ಬುಕ್ಸ್ ಯಾವುದು ಅಂದರೆ ಕ್ಲಾಸ್ 11 and 12. ಕ್ಲಾಸ್ 11ನಲ್ಲಿ ಫಿಸಿಕಲ್ ಜಿಯೋಗ್ರಫಿ ಬರುತ್ತೆ, ಎನ್ವೈರ್ಮೆಂಟಲ್ ಜಿಯೋಗ್ರಫಿ ಅಂತ ಬರುತ್ತೆ, ಮತ್ತು 12ನಲ್ಲಿ ವುಮೆನ್ ಜಿಯೋಗ್ರಫಿ ಬರುತ್ತೆ, ಮತ್ತು ರಿಸೋರ್ಸ್ ಆ್ಯಂಡ್ ಡೆವಲಪ್ಮೆಂಟ್ ಅಂತ ಬರುತ್ತೆ. ಇವೆಲ್ಲ 11 and 12 ಆರ್ ಮೋಸ್ಟ್ ಇಂಪಾರ್ಟೆಂಟ್. ಬಟ್ 6 to 12 ನೀವು NCERT ಫಸ್ಟ್ ರೀಡಿಂಗ್ನಲ್ಲಿ ಓದಲೇಬೇಕು. ನೆಕ್ಸ್ಟ್ ಏನು ಗೊತ್ತಾ, ನೆಕ್ಸ್ಟು ಇವು NCERT ಬುಕ್ಸು ಪ್ರಿಲಿಮ್ಸು ಮತ್ತು ಮೇನ್ಸಿಗೆ ಮತ್ತು ನಿಮ್ದು ಯಾವುದೇ ಕಾಂಪಿಟೇಟಿವ್ ಎಕ್ಸಾಮು, KS, IS, SSC ಅಥವಾ KPSC ಎಕ್ಸಾಮ್, ಯಾವುದೇ ಎಕ್ಸಾಮ್ಗೆ ಇವು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟು ಇಂಡಿಯನ್ ಜಿಯೋಗ್ರಫಿ ಇದೆಲ್ಲ ಮಾಜಿದ್ ಹುಸೇನ್ ಬುಕ್ ಇದೆ, ಅದು ನಿಮ್ಮ ಪ್ರಿಲಿಮ್ಸು ಮೇನ್ಸಿಗೆ ಹೆಲ್ಪ್ ಆಗುತ್ತೆ. ಆಮೇಲೆ ವರ್ಲ್ಡ್ ಜಿಯೋಗ್ರಫಿಯನ್ನು ಓದಿ, ಪ್ಲೇಸಸ್ ಇನ್ ನ್ಯೂಸ್ ಏನಿರ್ತಾವಲ್ಲ, ಈಗ ಜಿಯೋಗ್ರಫಿ ಕರೆಂಟ್ ರಿಲೇಟೆಡ್ ಕ್ವಶನ್ಸ್ ಇಂಟಿಗ್ರೇಟ್ ಮಾಡಿ ಕ್ವಶನ್ಸನ್ನು ಫ್ರೇಮ್ ಮಾಡ್ತಾರೆ. ಮ್ಯಾಪ್ಸು ಅಥವಾ ರಿವರ್ಸು, ಏನಾದರೂ ಮೌಂಟೇನ್ ನ್ಯೂಸ್ನಲ್ಲಿತ್ತು, ವೋಲ್ಕ್ಯಾನೋಸ್ ಇತ್ತು, ಯಾವ್ದಾದ್ರು ಪ್ಲೇಸ್ ನ್ಯೂಸ್ನಲ್ಲಿತ್ತು, ಇದು ನೀವು ಸ್ಟ್ಯಾಟಿಕ್ ಮತ್ತು ಕರೆಂಟ್ ಎರಡು ಇಂಟಿಗ್ರೇಟ್ ಮಾಡಿ ಓದಬೇಕಾಗುತ್ತೆ. ಮ್ಯಾಪಿಗೆ ಅಟ್ಲಾಸ್ ಬುಕ್ಕನ್ನು ಓದಬೇಕು. ಯಾವುದು ಆಕ್ಸ್ಫರ್ಡರ್ ಅಟ್ಲಾಸರ ತೊಗೊಳ್ಳಿ, ಇಲ್ಲಾಂತಂದರೆ ಓರಿಯೆಂಟ್ ಬ್ಲ್ಯಾಕ್ಸನ್ ಅಟ್ಲಾಸ್ ಏನು ಬುಕ್ ಇದೆಯಲ್ಲ ಅದು ತೊಗೊಂಡ್ರೆ ಸಾಕು. ನೆಕ್ಸ್ಟು ಜಿಯೋಗ್ರಫಿನಲ್ಲಿ ಈ PIB ಅಪ್ಡೇಟ್ ಆಗಿ ಹಿಂದೂ ನ್ಯೂಸ್ ಪೇಪರು, ಆಮೇಲೆ ಇಂಡಿಯನ್ ಎಕ್ಸ್ಪ್ರೆಸ್ಸು, ಆಮೇಲೆ ಯೋಜನೆ ಮ್ಯಾಗಝಿನ್ ಇದೆ, ಅದು ಇಂಪಾರ್ಟೆಂಟ್ ಆಗಿರುತ್ತೆ. ಇಷ್ಟೆಲ್ಲ ಜಿಯೋಗ್ರಫಿಗೆ ಸೋರ್ಸಸನ್ನು ಹೇಳಿದ್ದೀನಿ. ಆಮೇಲೆ POK ಪ್ರಾಕ್ಟೀಸ್ ಮಾಡಿ, ಮೇನ್ಸ್ ಆಗಿರೋದು, ಪ್ರಿಲಿಮ್ಸ್ ಆಗಿರ್ಬೋದು ಪ್ರಾಕ್ಟೀಸ್ ಮಾಡಿ. ಓಕೆ, ನೆಕ್ಸ್ಟ್ ವೀಡಿಯೋಸಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಓಕೆ, ಥ್ಯಾಂಕ್ ಯು.